ಒಂದ್ ಕಡೆ ಧರ್ಮ ದಂಗಲ್, ಮತ್ತೊಂದ್ ಕಡೆ ದೇಶದ ಹೆಸರಿನ ಸುತ್ತ ನಡೀತಾ ಇರೋ ವಾದ ವಿವಾದ. ಇಂಡಿಯಾ ಬದಲು ಭಾರತ ಹೆಸರಿನ ಬಳಕೆ ಬಗ್ಗೆ ಇವತ್ತೂ ಕೂಡ ರಾಜಕೀಯ ವಲಯದಲ್ಲಿ ವಾಗ್ಬಾಣಗಳ ಪ್ರಯೋಗ ಜೋರಾಗಿ ನಡೆದಿದೆ. ಆಗಿದ್ದಾಗ್ತಾ ಇರಲಿ, ನಾವು ಬದಲಾವಣೆ ತರೋರೇ ಅನ್ನುವಂತೆ ಇವತ್ತು ವಿದೇಶಿ ನೆಲದಲ್ಲಿ ಪ್ರಧಾನಿ ಮೋದಿ ಭಾರತ್ ನಾಮಸ್ಮರಣೆ ಮಾಡಿದ್ದಾರೆ. ಬಿಜೆಪಿಯವರು ಸನಾತನ ಧರ್ಮ ನಿಂದಿಸಿದ್ದನ್ನ ಅಸ್ತ್ರ ಮಾಡಿಕೊಂಡಿದ್ರೆ, ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿಯಾ ಹೆಸರನ್ನ ಭಾರತ್ ಅಂತ ಬದಲಿಸುತ್ತಿರುವುದನ್ನ ಅಸ್ತ್ರ ಮಾಡಿಕೊಂಡಿದ್ದಾರೆ. ಇಂಡಿಯಾನೋ ಭಾರತ್ ಅನ್ನೋ ಹೆಸರೇ ಅಧಿಕೃತವೋ ಗೊತ್ತಿಲ್ಲ, ಆದ್ರೆ ಲೋಕಸಭೆ ಎಲೆಕ್ಷನ್ ಟೈಮ್ ಹತ್ತಿರ ಬರ್ತಿದ್ದಂಗೆ ದೇಶದ ಹೆಸರಲ್ಲೂ ಭರ್ಜರಿ ಸಮರಕ್ಕಿಳಿದಿದ್ದಾರೆ. ನಿಮ್ಗೆ ಬೇಕಾದ್ರೆ ನೀವು ಭಾರತ್ ಅಂತ ಕರೀರಿ, ನಿಮ್ಗೆ ಬೇಕಾದ್ರೆ ಇಂಡಿಯಾ ಅಂತ ಕರೀರಿ. ರಾಷ್ಟ್ರಪತಿ ಇಂಡಿಯಾ ಭಾರತ್ ಅಂತ ಕರೆದಾರೆ, ನೀವು ಇಂಡಿಯಾ ಕರೀರಿ, ನಾವೇನು ಬ್ಯಾಡ್ ಅಂತಂದಿಲ್ಲಲ್ಲ. ಇವತ್ತು ಯಾಕೆ 9 ವರ್ಷದ ಮೇಲೆ ಭಾರತದ ಬಗ್ಗೆ ಯಾಕೆ ನೆನಪಾಯಿತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೀಗಾಗಿ ರಾಜಕೀಯ ಕಾರಣ ಸಲುವಾಗಿ ಇವೆಲ್ಲವನ್ನು ಉಪಯೋಗ ಮಾಡೋದು ನಿಲ್ಲಿಸಬೇಕು. ಒಂದು ಇನ್ವಿಟೇಷನ್ ಇಂದ ಪಾಪ ಆತಂಕಗೊಂಡಂತ ಉಳಿದಂತ IND-IA ಸ್ನೇಹಿತರು ತುಂಬಾ ಗಾಬರಿಯಾಗಿ ಅದನ್ನು ಕೂಡ ಉಪಯೋಗಿಸಿದ್ರೆ ನಿಮ್ಗೆ ಏನಾದ್ರು ನಮಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಆ ರೀತಿಯಂತ ಒಂದು ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ರೀತಿಯ ಚರ್ಚೆ ಮಾಡ್ತಿದ್ದಾರೆ. ನೀವು ಗೇಮ್ ಚೇಂಜರ್ಸ್ ಅಂತ ಅಧಿಕಾರಕ್ಕೆ ಬಂದ್ಬಿಟ್ಟು ಇವಾಗ ನೇಮ್ ಚೇಂಜರ್ಸ್ ಆಗ್ತಾ ಇದ್ರಲ್ರಿ. ಮುಂಚೆ ಬರೇ ರಸ್ತೆಯನ್ನ ಚೇಂಜ್ ಮಾಡ್ತಾ ಇದ್ರಿ ಹೆಸರು, ಈಗ ಬಂದು ದೇಶದ ಹೆಸರು ಚೇಂಜ್ ಮಾಡ್ತೀವಿ. ಹಣೆ ಬರ ಚೇಂಜ್ ಮಾಡ್ರಪ್ಪ. ಭಾರತದ ಒಳಗೆ ದೇಶದ ಹೆಸರಲ್ಲಿ ರಾಜಕೀಯ ನಡೆಯುತ್ತಿದ್ರೆ, ಅತ್ತ ಇಂಡೋನೇಷ್ಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಸಮಿತಿಗೆ ಹೋದ ಪ್ರಧಾನಿ ಮೋದಿ ಅವರಿಗೆ ಇವತ್ತು ಭಾರತ್ ಹೆಸರಲ್ಲೇ ವಿದೇಶಿಗರು ಸ್ವಾಗತ ಕೋರಿದ್ದು ವಿಶೇಷ. ಆಪರೇಷನ್ ಹಸ್ತ ಈಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪರ್ಸನಲ್ ಮ್ಯಾಟರ್ ಆಗೋಯ್ತಾ? ಹುಡುಕಿ ಬಿಜೆಪಿ ನಾಯಕರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ ಮಾತನಾಡ್ತಿರೋದನ್ನ ನೋಡಿದ್ರೆ DK ಸಾಹೇಬ್ರು ಇದನ್ನ ಪರ್ಸನಲ್ ಆಗಿ ಪರಿಗಣಿಸಿರುವಂತೆ ಕಾಣ್ತಾ ಇದೆ. ಪಕ್ಷ ಬಲವರ್ಧನೆ ಜೊತೆಗೆ ವೈಯಕ್ತಿಕ ವರ್ಚಸ್ಸಿನ ವೃದ್ಧಿಗೂ ಟಾರ್ಗೆಟ್ ಅನ್ನೋದು ಸ್ಪಷ್ಟವಾಗ್ತಿದೆ. ಆಪರೇಷನ್ ಹಸ್ತದ ಹೆಸರಲ್ಲಿ DKಶಿ ಫುಲ್ ಬ್ಯುಸಿನಾ? ಅರ್ಧ ದಿನದಲ್ಲಿ 3 ಬಿಜೆಪಿ ನಾಯಕರ ಜೊತೆ ಸಭೆ. ರಾಜ್ಯದಲ್ಲಿ ಆಪರೇಷನ್ ಹಸ್ತ ಭಾರಿ ಸದ್ದು ಮಾಡುತ್ತಿದೆ. ಆಪರೇಷನ್ ಹಸ್ತ ವದಂತಿ ಬೆನ್ನಲ್ಲೇ DCM DK ಶಿವಕುಮಾರ್ ಜೊತೆ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಸೀಕ್ರೆಟ್ ಸಭೆ ನಡೆಸಿದ್ರು. ಹೆಬ್ಬಾರ್ ಅಷ್ಟೇ ಅಲ್ಲ, ಮಂಡ್ಯ ಮಾಜಿ ಸಂಸದ LR ಶಿವರಾಮೇಗೌಡ ಕೂಡ DKಶಿಯನ್ನ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾಗಿ ಸಮಾಲೋಚಿಸಿದ್ರು. ನಿನ್ನೆಯಷ್ಟೇ ಕೃಷ್ಣ ಜನ್ಮಾಷ್ಟಮಿಗೆ ಬಿಜೆಪಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮನೆಗೆ ಹೋಗಿದ್ರು DKಶಿ. ಇವತ್ತು ಅದೇ ಪೂರ್ಣಿಮಾ ಶ್ರೀನಿವಾಸ್ ಬೆಳಿಗ್ಗೆ DK ಶಿವಕುಮಾರ್ ಅವರನ್ನ ಮನೆಯಲ್ಲೇ ಭೇಟಿ ಮಾಡಿದ್ರು. ಆಪರೇಷನ್ ಅಲ್ಲ ಅಂತ DKಶಿ, ಕಾಂಗ್ರೆಸ್ ಸೇರ್ತಾರೆ ಅಂತ ಶೆಟ್ಟರ್, ಯಾರು ಹೋಗಲ್ಲ ಅಂದ್ರು ಯಡಿಯೂರಪ್ಪ. ಈಗ ನಾನು ಅದೆಲ್ಲ ಹೇಳಕ್ಕಾಗಲ್ಲ, ಅವರವರು ಕೆಲಸ ಕಾರ್ಯಗಳಿಗೆ ಬರ್ತಾರೆ, ತಪ್ಪೇನಿದೆ? ಎಲ್ಲ ಸ್ನೇಹಿತರು ಅಂದಮೇಲೆ ಎಲ್ಲ ಮಾತಾಡ್ತಾ ಇರ್ತೀವಲ್ಲ. ಈ ನೀವು ಹೆಂಗೆ ಮೀಡಿಯಾವರೆಲ್ಲ ಡಿಫ್ರೆಂಟ್ ಕಂಪ್ನಿಯವರು ಡಿಫ್ರೆಂಟ್ ಆರ್ಗನೈಸೇಷನ್ ಎಲ್ಲ ಕೂತ್ಕೊಂಡು ಈಗೆಲ್ಲ ಒಟ್ಟಿಗೆ ಮಾತಾಡ್ತೀರಿ, ಹಂಗೆ ನಾವು ರಾಜಕೀಯದವರು ಕಟ್ಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಕೆಲವು ವಿಚಾರಗಳನ್ನ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತೀವಿ. ಎಲ್ಲ ಶಾಸಕರ ಜೊತೆ ಮಾತನಾಡಿದ್ದೇನೆ. ಯಾವುದೇ ಒಬ್ಬ ಶಾಸಕರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಸಹ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೇ ಪ್ರತ್ಯಕ್ಷ ನೋಡೋರಿದ್ದೀರಾ. ಸ್ಥಳೀಯ ಕಾರ್ಯಕರ್ತರು ಬಂದಿದ್ರು ಸಹಜವಾಗಿ, ಇಲ್ರಿಪ್ಪ ನೀವು ನಿಮ್ಗೆ ಹಿಂಗೆ ಮಾಡಿದ್ದು ಅನ್ಯಾಯ ಆಯಿತು, ನಮಗೆಲ್ಲ ಬೇಜಾರಾಗಿದೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ನಾಯಕರು ಬಂದು ನಮ್ಗೆ ಹೇಳ್ತಾರೆ, ನೀವು ಬಿಟ್ಟು ಹೋಗಿದ್ರಿಂದ ನಮಗೆ ಭಾಳ ಇದು ತೊಂದರೆ ಆಗಿದೆ, ನಿಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ ನಮ್ಮ ಪಾರ್ಟಿಯವರು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. BSY ಕಡೆಗಣನೆ ಅನ್ನೋ ಆಪಾದನೆಯಿಂದ ದೂರ ಆಗಬೇಕು. ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ರೂ ಕೂಡ ಆಕ್ಟಿವ್ ಆಗಿದ್ದೇವೆ ಅನ್ನೋದನ್ನ ಮನದಟ್ಟು ಮಾಡಬೇಕು. ಆಡಳಿತಾರೂಢ ಪಕ್ಷ ಅದರ ವಿರುದ್ಧ ಸಮರ ಸಾರಿ ಚುನಾವಣೆ ಹೊತ್ತಿಗೆ ಆಡಳಿತ ವಿರೋಧಿ ಅಲೆಯನ್ನ ನಿರ್ಮಾಣ ಮಾಡಬೇಕು. ಇದಕ್ಕೆಲ್ಲ ನಾಳೆ ಬಿಜೆಪಿ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದೆ. ಹನಿಮೂನ್ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗೆ. ನಾಳೆ ರಾಜಧಾನಿಯಲ್ಲಿ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ. ಬರ, ವರ್ಗಾವಣೆ ದಂಧೆ, ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಸಮರ್ಥನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಖಾಸುಮ್ಮನೆ ಪೊಲೀಸರು ಸರ್ಕಾರದ ಮಾತು ಕೇಳಿ ಕೇಸ್ ದಾಖಲಿಸುತ್ತಿದ್ದಾರಂತೆ. ನಿನ್ನೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದ ಬಿಜೆಪಿ ನಾಳೆ ಬೆಂಗಳೂರಲ್ಲಿ ಸರ್ಕಾರದ ವಿರುದ್ಧ ಬೀದಿ ಕಾಳಗಕ್ಕೆ ಸಜ್ಜಾಗಿದೆ. ಸರ್ಕಾರದ ವಿರುದ್ಧ ಇನ್ಮುಂದೆ ಹೋರಾಡ್ತೀನಿ, ಮನೆಯಲ್ಲಿ ಕೂರಲ್ಲ ಅಂತ ಯಡಿಯೂರಪ್ಪ ಸವಾಲ್ ಹಾಕಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ, ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರ ಮೇಲೆ ಅನಗತ್ಯವಾಗಿ
ಕೇಸ್ ಹಾಕಿ ದ್ವೇಷವನ್ನ ಸಾರ್ತಾ ಇದ್ದಾರೆ. ನಾವು ಕೊಟ್ಟಾಗ ಏನಾಯ್ತು, ಅವ್ರ ಡಿಜಿ ಏನ್ ಮಾಡಿದ್ರು, ನಾವು ಕೊಟ್ಟಾಗ ಅವರೆಲ್ಲ ಕಾನೂನು ವಿರುದ್ಧ ನಡ್ಕೊಂಡಾಗ, ಕಾನೂನು ವಿರುದ್ಧ ಕೆಲಸ ಮಾಡಿದಾಗ, ಎಲ್ಲ ಮಂತ್ರಿಗಳೆಲ್ಲ ಸಭೆಗಳು ಮಾಡಿದಾಗ ಆಗೆಲ್ಲ ಏನ್ ಮಾಡಿದ್ರು, ಆ ಪಾಠ ನಮಗೂ ಹೇಳ್ಕೊಡ್ಬೇಕಲ್ಲ ಅವರು. ಸೊ ನಾಳೆ ನಮ್ಮ ಹೋರಾಟದಲ್ಲಿ ಬೆಂಗಳೂರಿನ ನಮ್ಮೆಲ್ಲ ಶಾಸಕರು, ಸಂಸತ್ ಸದಸ್ಯರು ಸುಮಾರು 15-20 ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಜಕೀಯ ಹೇಳಿಕೆ ಏನಾದರೂ ಇರಲಿ, ಪೊಲೀಸರು ಸುಮ್ನೆ ಕೇಸ್ ಹಾಕ್ತಿದ್ದಾರಂತಲ್ಲ ಸಾರ್ ಅಂತ ಗೃಹ ಸಚಿವರನ್ನ ಕೇಳಿದ್ರೆ ಪೊಲೀಸರು ಹಂಗೆಲ್ಲ ಮಾಡಲ್ಲ ಅನ್ನೋ ಸಬೂಬು ಕೊಟ್ಟರು ಪರಮೇಶ್ವರ್. ನಾವು ಅನಗತ್ಯವಾಗಿ ಯಾರನ್ನು ಕೂಡ ಅವರ ಖಾಸಗಿ ಜೀವನದಲ್ಲಿ ಅವರ ಪೊಲೀಸ್ನವರು ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆ ಏನು ಮಾಡಬೇಕು, ಆ ಕಂಪ್ಲೇಂಟ್ ತಗೊಂಡು ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಚಾರ್ಜ್ ಶೀಟ್ ಹಾಕುವಂಥದ್ದಲ್ಲಿದ್ದರೆ ಅದನ್ನು ಮಾಡ್ತಾರೆ, ಇಲ್ಲಾಂದರೆ ಕೈ ಬಿಡ್ತಾರೆ. ಅದನ್ನು ಮಾಡಬಾರ್ದು ಅಂತಂದರೆ ಇನ್ನು ಪೊಲೀಸ್ ಇಲಾಖೆ ಯಾಕಿರಬೇಕು? ಕಾವೇರಿ ನೀರಿಗಾಗಿ ಹೋರಾಟ ಮುಂದುವರೆದಿದೆ. ಇವತ್ತು ಕೂಡ ರಾಜ್ಯದ, ಅದರಲ್ಲೂ ಕಾವೇರಿ ಕೊಳ್ಳದ ಭಾಗದ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇಷ್ಟು ದಿನ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಮಾತ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದ ಬಿಜೆಪಿ ನಾಯಕರು ನಾಳೆ ಕೆಆರ್ಎಸ್ಗೆ ತೆರಳಿ ರೈತರಿಗೆ ಬೆಂಬಲ ಸೂಚಿಸೋಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದ ಕಾವೇರಿ ಹೋರಾಟ ಮತ್ತೆ ತೀವ್ರ. ಕೆಆರ್ಎಸ್ಗೆ ಭೇಟಿ ನೀಡಲಿರುವ ಬಿಜೆಪಿ ನಿಯೋಗ. 1 ತಿಂಗಳಿನಿಂದ ಕಾವೇರಿ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಬಾಯಿ ಮಾತಿಗೆ ಆಕ್ರೋಶ ಹೊರಹಾಕ್ತಿದ್ದ ಬಿಜೆಪಿ ನಾಯಕರು ಸರ್ವಪಕ್ಷ ಸಭೆಯಲ್ಲಿ ಕೆಲವು ಸಲಹೆ ಕೊಟ್ಟಿದ್ದು ಬಿಟ್ರೆ ರೈತರ ಹೋರಾಟದಲ್ಲಿ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಇವತ್ತು ನಾಳೆಯಂತ 3-4 ಸಲ ಕೆಆರ್ಎಸ್ ಭೇಟಿ ಮುಂದೂಡಿದ್ರು. ಈಗ ನಾಳೆ ಮಧ್ಯಾಹ್ನ 3 ಗಂಟೆಗೆ ಬೊಮ್ಮಾಯಿ, ಅಶೋಕ್, ಗೋಪಾಲಯ್ಯ ಸೇರಿದಂತೆ ಅನೇಕರು ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ಕೊಡುತ್ತಿದ್ದಾರೆ. ರಾಜ್ಯದ ಹಿತಕ್ಕೆ ನಮ್ಮ ರೈತರುಗಳು, ಬಿಜೆಪಿಯವರು, ದಳದವರು, ನಮ್ಮ MLAಗಳು ಎಲ್ಲ ಹೋರಾಟ ಮಾಡೋದು ತಪ್ಪೇನಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡಲಿ, ಮಳೆ ಚೆನ್ನಾಗಿ ಬೀಳಲಿ ಅಂತ. ಎಲ್ಲ ನಮ್ಮ ಸಮಸ್ಯೆ ಬಗೆಹರಿತದೆ. ಬಟ್ ಒಂದು, ಕುಡಿಯೋ ನೀರಿಗೆ ಉಳಿಸ್ಕೊಳ್ಬೇಕಾಗ್ತದೆ. ನೀರು ಬಿಡೋದು ಮುಂದಕ್ಕೆ ಕಷ್ಟ ಆಗ್ತದೆ. ತಮಿಳುನಾಡಿಗೆ ನೀರು ತಕ್ಷಣವೇ ನಿಲ್ಲಿಸಿ. ಮಂಡ್ಯದಿಂದ ಬಂದು ಸಿಎಂಗೆ ರೈತರ ಮನವಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಮಂಡ್ಯದಿಂದ ರೈತ ಸಂಘದ ನಿಯೋಗ ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿ ಮನವಿ ಮಾಡಿತ್ತು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಬಡಗಲ್ಪುರ ನಾಗೇಂದ್ರ ನೇತೃತ್ವದ ಟೀಮ್ಗೆ ಸಿಎಂ ಸಚಿವರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. 11ನೇ ತಾರೀಕು ಮೈಸೂರು ಬೆಂಗಳೂರು ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ 16,000 ಸಂಖ್ಯೆಯಲ್ಲಿ ಜಾನುವಾರುಗಳ ಜೊತೆ ನಾವು ಬೀದಿಗಿಳಿತೀವಿ. ಕೇಂದ್ರ ಮತ್ತು ರಾಜ್ಯದ ಮೇಲೆ ಒತ್ತಡ ಇದೆ. ಇಷ್ಟೆಲ್ಲದರ ಮಧ್ಯೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿತ್ತು. ಕಚೇರಿಯಿಂದ ನಗರದ ಸಂಜಯ್ ವೃತ್ತದವರೆಗೂ ದಲಿತ ಸಂಘರ್ಷ ಸಮಿತಿ ಅಣುಕು ಶವಯಾತ್ರೆ ನಡೆಸಿದ್ರು. ಚಾಮರಾಜನಗರದಲ್ಲಿ ಕಾವೇರಿ ನೀರಿಗಾಗಿ ಪ್ರತಿಭಟನೆ ನಡೆದಿದೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದ್ರು. ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ದೊಡ್ಡಬಳ್ಳಾಪುರದಲ್ಲಿ ರಾಜರತ್ನ ರಕ್ಷಣಾ ವೇದಿಕೆ ಸಂಘಟನೆ ರಸ್ತೆ ತಡೆದು ಪ್ರತಿಭಟನೆ ಮಾಡಿದೆ. ನೀರು ನಿಲ್ಲಿಸದೇ ಇದ್ದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಘಿ